ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 129 ಅದರ 2ನೇ ವಾಕ್ಯ. ನಾವು ಯೌವನಾರಭ್ಯ ಎಷ್ಟೋ ಸಾರಿ ಬಾಧೆ ಹೊಂದಿದರೂ ಅವರು ನಮ್ಮನ್ನು ಜಯಿಸಲಿಲ್ಲ. ಇಸ್ರಾಯೇಲ್ ಮಕ್ಕಳು ತಮ್ಮ ಅನುಭವಗಳನ್ನು ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಒಂದು ಯಾತ್ರಾ ಗೀತ. ಇಸ್ರಾಯೇಲ್ ಮಕ್ಕಳು ಆರಾಧನೆಗಾಗಿ ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಹಾಡ್ತಾ ಇದ್ದಂತಹ ಒಂದು ಹಾಡು, ಯಾತ್ರೆಯ ಮಧ್ಯದಲ್ಲಿ ಹಾಡ್ತಾ ಇದ್ದಂತಹ ಯಾತ್ರಾ ಗೀತ. ಅವರು 1ನೇ ವಾಕ್ಯದಲ್ಲಿ ಹೇಳ್ತಾರೆ, ನಮ್ಮ ಯೌವನಾರಭ್ಯ ಶತ್ರುಗಳು ನಮ್ಮನ್ನು ಹಲವು ಸಾರಿ ಬಾಧಿಸಿದ್ದಾರೆಂದು ಇಸ್ರಾಯೇಲು ಹೇಳಲಿ. ನಮ್ಮ ಯೌವನಾರಭ್ಯ ಅಂದರೆ ನಮ್ಮ ಯೌವನ ಪ್ರಾಯದಿಂದ, ನಮ್ಮ ದಿನಗಳ ಆರಂಭದಿಂದ ಶತ್ರುಗಳು ನಮ್ಮನ್ನು ಹಲವು ಸಾರಿ ಬಾಧಿಸಿದ್ದಾರೆ. ಪ್ರತ್ಯೇಕವಾಗಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿದ್ದಂಥ ಸಮಯದಲ್ಲಿ ಅವರ ಜೀವಿತದಲ್ಲಿ ಬಹಳ ಕಷ್ಟಗಳನ್ನು ಅವರು ಅನುಭವಿಸಿದರು. ಶತ್ರುಗಳು ಅವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದರು, ಅನೇಕ ಸಾರಿ ಅವರನ್ನು ಬಾಧಿಸಿದರು, ಅನೇಕ ರೀತಿಯಲ್ಲಿ ಅವರಿಗೆ ಕಷ್ಟಗಳನ್ನು ಕೊಟ್ಟರು. ನಂತರ 2ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾವು ಯೌವನಾರಭ್ಯ ಎಷ್ಟೋ ಸಾರಿ ಬಾಧೆ ಹೊಂದಿದರೂ ಸಹ ಅವರು ನಮ್ಮನ್ನು ಜಯಿಸಲಿಲ್ಲ. ಸಮಸ್ಯೆಗಳೊಂದು ಭಾಗದಲ್ಲಿದೆ, ವೇದನೆಗಳೊಂದು ಭಾಗದಲ್ಲಿದೆ, ದುಃಖಗಳೊಂದು ಭಾಗದಲ್ಲಿದೆ, ಬಾಧೆಗಳೊಂದು ಭಾಗದಲ್ಲಿದೆ. ಆದರೆ ಜಯ ಹೊಂದಲಿಲ್ಲ ಎಂಬುದನ್ನು ಧೈರ್ಯವಾಗಿ ಅವರು ಹೇಳ್ತಾ ಇದ್ದಾರೆ. ಹಿಂಸೆಗಳು ಇದ್ದೇ ಇದೆ, ಸೈತಾನು ಶೋಧನೆಗಳನ್ನ ತರ್ತಾನೆ, ಕಷ್ಟಗಳನ್ನು ನಮಗೆ ಕೊಡ್ತಾನೆ. ಆದರೆ ನಮ್ಮನ್ನು ಸೋಲುವುದಕ್ಕೆ ಅವಕಾಶ ಕೊಡದೆ, ಸೋಲುವುದಕ್ಕೆ ಆಸ್ಪದ ಕೊಡದೆ ನಮ್ಮನ್ನು ಜಯಶಾಲಿಯಾಗಿ ನಿಲ್ಲಿಸಿದ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನಾವು ಸೋತು ಹೋದೆವು, ಇನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ, ಇನ್ನು ಜಯಿಸಲು ಆಗೋದೇ ಇಲ್ಲ, ಜಯ ಅನ್ನೋದು ಮರೀಚಿಕೆ ಎಂಬುದಾಗಿ ಯೋಚನೆ ಮಾಡಿದಂಥ ಎಷ್ಟೋ ಸಂದರ್ಭಗಳು ನಮ್ಮ ಜೀವಿತದಲ್ಲಿತ್ತು. ಆದರೆ ಅದರ ಮಧ್ಯದಲ್ಲಿಯೂ ನಮಗೆ ಜಯವನ್ನು ಕೊಟ್ಟ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ನಮಗೆ ಬಿಡುಗಡೆಯನ್ನು ಕೊಟ್ಟ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ, ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಶತ್ರು ಜಯಿಸುವುದಕ್ಕೆ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಪಟ್ಟರೂ ಸಹ ಅವನಿಗೆ ಜಯವನ್ನು ಕೊಡದೆ ನಮಗೆ ಜಯವನ್ನು ಕೊಟ್ಟು ಇಲ್ಲಿವರೆಗೂ ನಡೆಸಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಇಸ್ರಾಯೇಲ್ ಮಕ್ಕಳು ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ದಾರೆ. ನಮ್ಮ ಯೌವನಾರಭ್ಯ ಎಷ್ಟೋ ಕಷ್ಟಗಳು ನಮ್ಮ ಮೇಲೆ ಬಂತು, ಎಷ್ಟೋ ವೇದನೆಗಳು ನಮ್ಮ ಜೀವಿತದಲ್ಲಿ ಬಂತು. ಮುಂದಿನ ವಾಕ್ಯಗಳನ್ನು ಓದುವಾಗ ಉಳುವವರು ಏನು ಮಾಡಿದ್ರು, ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಮಾಡಿದರು. ಆದರೆ ನೀತಿ ಸ್ವರೂಪನಾದ ಯೆಹೋವನು ದುಷ್ಟರು ಹಾಕಿದ ಬಂಧನಗಳನ್ನು ಛೇದಿಸಿ ಬಿಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಅವ್ರು ನಮಗೆ ಕಷ್ಟ ಕೊಡಲಿಲ್ಲ ಅಂತಲ್ಲ, ಅವ್ರು ನಮಗೆ ತೊಂದರೆ ಮಾಡಲಿಲ್ಲ ಅಂತಲ್ಲ, ಅವ್ರು ನಮಗೆ ಸಮಸ್ಯೆ ಮಾಡಲಿಲ್ಲ ಅಂತಲ್ಲ, ಆ ಸಮಸ್ಯೆಯ ಮಧ್ಯದಲ್ಲೂ ಸಹ ನಮ್ಮ ಸಂಗಡ ನಿಂತಂಥ ಒಬ್ಬ ದೇವರಿದ್ದನು, ನಮಗೆ ಸಹಾಯ ಮಾಡಿದ ಒಬ್ಬ ದೇವರಿದ್ದನು. ಆ ದೇವರು ಇಂದು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾ ಇದ್ದಾನೆ. ಆ ದೇವರ ಸಂಧಾನದಲ್ಲಿ ತಲೆಬಾಗಿರುವಂತಹ ಪ್ರಿಯ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕೀರ್ತನೆ ಮುಂದಿನ ನಾವು ಬೇರೆ ಒಂದು ಕೀರ್ತನೆಯಲ್ಲಿ ಓದುವಂಥ ಸಮಯದಲ್ಲಿ ಅನೇಕ ರೀತಿಯ ಕಷ್ಟಗಳ ಮೂಲಕ ಹಾದು ಹೋದಂತಹ ಒಂದು ಸಂಗತಿಯನ್ನು ನೋಡ್ತೀವಿ. ಪ್ರತ್ಯೇಕವಾಗಿ ನಾವು 66ನೇ ಕೀರ್ತನೆಗೆ ಬಂದಾಗ 66ನೇ ಕೀರ್ತನೆಯಲ್ಲಿ 12ನೇ ವಾಕ್ಯ, ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ, ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ನಮ್ಮನ್ನು ಸುಸ್ಥಿತಿಗೆ ಪಾರುಗಾಣಿಸಿದೆಯಾ, ನಮ್ಮನ್ನು ಒಳ್ಳೆಯ ಸ್ಥಿತಿಗೆ ಕರ್ಕೊಂಡು ಬಂದಿದೆಯಾ. ಈ ದಿವಸ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಮ್ಮ ಜೀವಿತದ ಇಂದಿನ ಸುಸ್ಥಿತಿಗೆ ಕಾರಣ ಶತ್ರುವಾದ ಸೈತಾನನು ತಂದಂತಹ ಶೋಧನೆಯ ಮಧ್ಯದಲ್ಲಿ ಆ ಬಂಧನಗಳನ್ನೆಲ್ಲ ಛೇದಿಸಿಬಿಟ್ಟು ಅವುಗಳ ಮೇಲೆ ದೊಡ್ಡ ಜಯವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ.
ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಿಗೆ ಹೇಳೋಣ, ಸ್ವಾಮಿ, ಎಷ್ಟೋ ಸಂದರ್ಭದಲ್ಲಿ ನಾನು ಸೋಲ್ಬೇಕಾಗಿತ್ತು, ಆದರೆ ನನಗೆ ಜಯವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನನಗೆ ಬಿಡುಗಡೆಯನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ, ನನಗೆ ಅದ್ಭುತವನ್ನು ಮಾಡಿದಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಇದು ಸಹ ಕರ್ತನಲ್ಲಿ ಆಶ್ರಯಿಸಿ ಹೇಳೋಣ, ನಮ್ಮ ಜೀವಿತದ ಆರಂಭದಿಂದ ಇಲ್ಲಿವರೆಗೂ ಸೈತಾನನು ತಂದಂತಹ ಶೋಧನೆಯ ಮಧ್ಯದಲ್ಲಿ ನಮಗೆ ಜಯವನ್ನು ಕೊಟ್ಟಂತಹ ಒಬ್ಬ ದೇವರಿದ್ದಾನೆ, ನಮಗೆ ಬಿಡುಗಡೆಯನ್ನು ಕೊಟ್ಟಂತಹ ಒಬ್ಬ ದೇವರಿದ್ದಾನೆ, ನಮಗೆ ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿದ್ದಾನೆ. ದುಷ್ಟರು ಅನೇಕ ಬಂಧನಗಳನ್ನು ಹಾಕಿದಾಗ ಅದನ್ನೆಲ್ಲ ಕಿತ್ತು ಹಾಕಿ ನಮಗೆ ಜಯವನ್ನು ಕೊಟ್ಟ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ, ಆ ದೇವರ ಚಿತ್ತಕ್ಕೆ ವಿಧೇಯರಾಗೋಣ. ಆತನು ನಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಇಸ್ರಾಯೇಲ್ ಮಕ್ಕಳ ಸಂಗಡ ಸೇರಿ ನಾವು ಹೇಳೋಣ, ನಮ್ಮ ಯೌವನಾರಭ್ಯ ಎಷ್ಟೋ ಸಾರಿ ಬಾಧೆಯನ್ನು ಕೊಟ್ಟರು, ಬಾಧಿಸಿದ್ರು, ಆದರೆ ಅವರು ನಮ್ಮನ್ನು ಜಯಿಸಲಿಲ್ಲ. ಇವತ್ತು ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಕಾರಣವಾಗಿದ್ದು ದೇವರ ಮಹಾಕೃಪೆ. ಆತನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಆಶೀರ್ವಸು, ನಿನ್ನ ಕೃಪೆಯಲ್ಲಿ ಮರೆ ಮಾಡು. ದೈವಿಕವಾದ ಕಾವಲು ಸಾನ್ನಿಧ್ಯ ಮಕ್ಕಳ ಸಂಗಡ ಇದ್ದು ಮುಂದೆಯೂ ಸಹ ಜಯವನ್ನು ಕೊಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.